ಯಜ್ಞ ಅಂದರೆ ಕೇವಲ ಹೋಮ ಅಥವಾ ಹವನ ಅಲ್ಲ. ದೇವರಿಗೋಸ್ಕರ ಪ್ರೀತಿಯಿಂದ ಏನೇ ಕೆಲಸ ಮಾಡಿದ್ರೂ ಅದನ್ನ ಯಜ್ಞ ಅಂತಾನೆ ಕರೀತಾರೆ. ನಿಸ್ವಾರ್ಥವಾಗಿ ದೇವ್ರನ್ನ ಭಕ್ತಿಯಿಂದ ನೀವು ಬೇಡ್ಕೊಳ್ಳೋದನ್ನ ಕೂಡ ಯಜ್ಞ ಅಂತಾನೆ ಕರೀತಾರೆ. ಕರ್ಮ ಬಂಧನ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ, ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ಫಲ ಇದ್ದೇ ಇರುತ್ತೆ ಅಂತ ನಾವು ಬಯಸೋದು ಕರ್ಮಫಲ ಆಗೋಗ್ಬಿಡುತ್ತೆ. ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ನನಗೆ ಇದೇ ಥರ ರಿಸಲ್ಟ್ ಬೇಕು ಅಂತ ಅಂದಾಗ ಏನಾಗುತ್ತೆ, ಅದರಲ್ಲಿ ನಮ್ಮ ಕರ್ಮನ ಪಾಪ ಅಥವಾ ಪುಣ್ಯ ಸೇರ್ಕೊಂಡ್ಬಿಡುತ್ತೆ. ಆಸೆಯ ಮುಕ್ತರಾಗಿ ನೀವು ಕೆಲಸ ಮಾಡಬೇಕು ಅಂತ ಇಲ್ಲಿ ಕೃಷ್ಣ ಟೋಟಲಿ ಕೃಷ್ಣ ಹೇಳೋದೇನು ಅಂತ ಅಂದ್ರೆ, ನೀವು ಯಾವುದೇ ಕೆಲಸನ ನಿಸ್ವಾರ್ಥವಾಗಿ ಮಾಡಿದ್ದೆ ಆದ್ರೆ ಅದು ನಿಮ್ಗೆ ಯಾವ ಥರದ ಕರ್ಮನೂ ಸೇರೋದಿಲ್ಲ. ಅರ್ಜುನನಿಗೆ ಬರುವಂತಹ ಸಂದೇಶ ಏನು ಅಂತ ಅಂದ್ರೆ, ಅವನು ಕರ್ತವ್ಯ ನಿಷ್ಠೆಯಿಂದ ಯುದ್ಧ ಮಾಡಬೇಕೇ ಹೊರತು ಅದರಿಂದ ನನಗೆ ಪಾಪ ಬರುತ್ತೆ ಅಥವಾ ಪುಣ್ಯ ಬರುತ್ತೆ ಅಂತ ಥಿಂಕ್ ಮಾಡೋದನ್ನ ಫಸ್ಟ್ ಬಿಡಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾವ ಶ್ಲೋಕದ ಮೂಲಕ ಅಂತ ಅಂದ್ರೆ, ಯಜ್ಞಾರ್ಥಾತ್ ಕರ್ಮ ನೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚಾರ.